ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಸೆ ಇರುತ್ತೆ. ಆದರೆ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಈ ರೀತಿಯಾಗಿ ಮಾಡಿದ್ರೆ ಪುಣ್ಯದ ಫಲ ಹೆಚ್ಚು ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿದವರು ಹೇಳ್ತಾರೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ 7 ಸ್ಟೆಪ್ ಇರುತ್ತೆ. ಆ 7 ಸ್ಟೆಪ್ಪಲ್ಲಿ ನಾವು ಮಾಡಿದ್ರೆ ಹೆಚ್ಚಿನ ಫಲ ನಮಗೆ ಸಿಗುತ್ತೆ. ಈ ರೀತಿ ದರ್ಶನ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬನ್ನಿ, ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡಾಗ ಮೊದಲು ನಾವು ದರ್ಶನ ಮಾಡಬೇಕಾಗಿರೋದು ಕಾಣಿಪಾಕಂ ಗಣೇಶ. ಕಾಣಿಪಾಕಂ ಯಾವ ರೀತಿ ಹೋಗೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲು ನಾವು ವರಸಿದ್ಧಿ ವಿನಾಯಕ ವಿಘ್ನಹರ್ತ ಗಣೇಶನ ದರ್ಶನ ಆದಮೇಲೆ ನೆಕ್ಸ್ಟು ನಾವು ದರ್ಶನ ಮಾಡಬೇಕಾಗಿರೋದು ಮಹಾಲಕ್ಷ್ಮಿ. ತಿರುಪತಿಲಿ ಅಲಮೇಲು ಮಂಗಾಪುರ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಮೊದಲು ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಕೆಲವೊಂದು ಟೈಮಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಕ್ಲೋಸ್ ಮಾಡಿರ್ತಾರೆ. ಇನ್ ಕೇಸ್ ನಮಗೇನಾದರೂ ಓಪನ್ ಇದ್ದಾಗ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಸ್ನಾನ ಮಾಡಿಕೊಂಡು ಅಮ್ಮನವರ ದರ್ಶನ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಕಲ್ಯಾಣಿಲಿ ಕೆಲವೊಂದು ಟೈಮಲ್ಲಿ ಕ್ಲೋಸ್ ಇರುತ್ತೆ. ಕ್ಲೋಸ್ ಇದ್ದಾಗ ನಾವು ಕಲ್ಯಾಣಿಗೆ ನಮಸ್ಕಾರ ಮಾಡಿಕೊಂಡು ಅಮ್ಮನವರ ದರ್ಶನ ಮಾಡಿದ್ರೆ ಕಲ್ಯಾಣಿ ಸ್ನಾನ ಪ್ಲಸ್ ಅಮ್ಮನವರ ದರ್ಶನ 2 ಸ್ಟೆಪ್ ಇದು ಮುಗಿಯುತ್ತೆ. ನಾವು ಯಾಕೆ ಮೊದಲು ಅಮ್ಮನವರ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಮ್ಮನ ಅನುಗ್ರಹ ಸಿಕ್ಕರೆ ಸ್ವಾಮಿಯ ಅನುಗ್ರಹ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸ್ವಾಮಿಯ ಹೃದಯ ಭಾಗದಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸಿರೋದ್ರಿಂದ ನಮ್ಮ ಪ್ರಾರ್ಥನೆ ಮೊದಲು ಅಮ್ಮನ ಕಿವಿಗೆ ಕೇಳಿಸುತ್ತಂತೆ, ನಂತರ ಸ್ವಾಮಿಗೆ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ಪುರಾಣದಲ್ಲಿ ಹೇಳಿದ್ದಾರೆ. 3ನೇ ಸ್ಟೆಪ್ ಬಂದ್ಬಿಟ್ಟು ಕಪಿಲ ತೀರ್ಥ ಸ್ನಾನ. ತಿರುಪತಿಯಿಂದ ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ. ಆಟೋದಲ್ಲಿ ಹೋದರೆ ನಮಗೆ ಒಂದು 100 ರೂಪಾಯಿ ತೊಗೊಳ್ತಾರೆ. ಕಪಿಲ ತೀರ್ಥದ ಹತ್ರ ಹೋಗಿ ನಾವು ಸ್ನಾನ ಮಾಡಿಕೊಂಡು ಕಪಿಲೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ 3ನೇ ಸ್ಟೆಪ್ಪು ಮುಗಿಯುತ್ತೆ. ಮಳೆ ಇಲ್ದಿರೋ ಟೈಮಲ್ಲಿ ನೀರು ಈ ಥರ ಕಮ್ಮಿ ಇರುತ್ತೆ. ಮಳೆ ಇದ್ದಾಗ ಈ ರೀತಿಯಾಗಿರುತ್ತೆ. ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಳೆಗಾಲದಲ್ಲಿ. ಕಪಿಲ ತೀರ್ಥದಲ್ಲಿ ಸ್ನಾನ ಮತ್ತು ದರ್ಶನ ಎಲ್ಲ ಆದರೆ ನಮಗೆ 3ನೇ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಅಲಿಪಿರಿ ತುಂಬ ಹತ್ರ ಆಗುತ್ತೆ. 1.25 ಕಿಲೋಮೀಟ್ರ್ ಆಗುತ್ತೆ. ನಡ್ಕೊಂಡು ಕೂಡ ಹೋಗ್ಬೋದು, ಇಲ್ಲ ಆಟೋದಲ್ಲಿ ಹೋಗ್ಬೋದು. ಬೆಟ್ಟ ಹತ್ತವರು ಇಲ್ಲಿಂದ ಅಲಿಪಿರಿಗೆ ಹೋಗಿ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಬೆಟ್ಟ ಹತ್ತಕ್ಕಾಗಲ್ಲ, ನಾವು ಡೈರೆಕ್ಟ್ ಸೀದಾ ತಿರುಮಲಗೆ ಹೋಗ್ತೀವಿ ಅಂತ ಹೇಳಿದ್ರೆ ಮತ್ತೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗುತ್ತೆ. ಬಸ್ ಸ್ಟ್ಯಾಂಡಿಂದ ನಾವು ತಿರುಮಲಗೆ ಬಸ್ ಸಿಗುತ್ತೆ. ನೈಟ್ ಟೈಮು ಬೆಟ್ಟ ಹತ್ತವ್ರಿಗೆ ಇಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ 12 ವರ್ಷದ ಒಳಗಿನ ಮಕ್ಕಳಿಗೆ ನೈಟು ಬೆಟ್ಟ ಹತ್ತೋದಕ್ಕೆ ಬಿಡಲ್ಲ. ಯಾರಾದರೂ ಅರಕೆ ಇದ್ದರೆ ಮುಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅರಕೆ ಇದ್ದರೆ ಫಸ್ಟು ಮುಡಿ ಸಮರ್ಪಣೆ ಮಾಡಿ ಆಮೇಲೆ ಪುಷ್ಕರಣಿಲಿ ಸ್ನಾನ ಮಾಡಬೇಕಾಗತ್ತೆ. 4ನೇ ಸ್ಟೆಪ್ ಬಂದ್ಬಿಟ್ಟು ಪುಷ್ಕರಣಿಲಿ ಸ್ನಾನ ಮಾಡಬೇಕಾಗತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಪುಷ್ಕರಣಿ ಇದೆ, ಅಲ್ಲಿ ಸ್ನಾನ ಮಾಡಿ ಆದಮೇಲೆ ನಮಗೆ 4ನೇ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಕಲ್ಯಾಣಿಲಿ ಸ್ನಾನ ಆದಮೇಲೆ ಫಸ್ಟು ನಾವು ವರಾಹ ಸ್ವಾಮಿ ದರ್ಶನ ಮಾಡಬೇಕು. ವರಾಹ ಸ್ವಾಮಿ ದರ್ಶನ ಆದಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು. ವರಾಹ ಸ್ವಾಮಿ ದರ್ಶನ ಮಾಡ್ದಲೇ ವೆಂಕಟೇಶ್ವರ ಸ್ವಾಮಿ ದರ್ಶನ ನಾವೇನಾದರೂ ಮಾಡಿದ್ವಿ ಅಂದರೆ ಆ ದರ್ಶನದ ಭಾಗ್ಯ, ಆ ಫಲ ನಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ವರಾಹ ಸ್ವಾಮಿಗೆ ಮಾತು ಕೊಟ್ಟಿದ್ದಾರಂತೆ. ಕಲ್ಯಾಣಿಲಿ ಸ್ನಾನ 4, ವರಾಹ ಸ್ವಾಮಿ ದರ್ಶನ 5, ವೆಂಕಟೇಶ್ವರ ಸ್ವಾಮಿ ದರ್ಶನ 6. ಟೋಟಲ್ ನಮಗೆ 6 ಸ್ಟೆಪ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇನ್ನು ಲಾಸ್ಟ್ನೇದು ಶ್ರೀಕಾಳಹಸ್ತೀಶ್ವರ ದೇವಸ್ಥಾನ. ಕಾಣಿಪಾಕಂ ಗಣೇಶನ ದರ್ಶನ ಕೂಡ ಸೇರಿ 7 ಸ್ಟೆಪ್ ದರ್ಶನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಚಾರ್ಟ್ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ರೀತಿಯಾಗಿ ನಾವು ದರ್ಶನ ಮಾಡಿದ್ರೆ ನಮಗೆ 7 ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ 2 ದಿವಸ ಟೈಮ್ ಬೇಕಾಗುತ್ತೆ. ನಮಗೆ ಟೈಮ್ ಇಲ್ಲ, ಒಂದೇ ದಿನದಲ್ಲಿ ನಾವು ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ನಾವು ಪುಷ್ಕರಣಿಲಿ ಸ್ನಾನ ಮಾಡಿ ವರಾಹ ಸ್ವಾಮಿ ದರ್ಶನ ಮಾಡಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಕೂಡ ಮಾಡ್ಬೋದು. ಇವಾಗ 7ನೇ ಸ್ಟೆಪ್ ಬಂದ್ಬಿಟ್ಟು ಕಾಳಹಸ್ತಿ ದರ್ಶನ ಮಾಡಿದ್ರೆ ನಮಗೆ 7ನೇ ಸ್ಟೆಪ್ಪು ಫುಲ್ ಕಂಪ್ಲೀಟ್ ಆಗುತ್ತೆ. ಕಾಳಹಸ್ತಿಲಿ ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋರು ಮಾಡಿಸ್ಬೋದು.
ಪೂಜೆ ಮಾಡಿ ಮುಗಿಸಾದ್ಮೇಲೆ ದೇವರ ದರ್ಶನ ಮಾಡಿಕೊಂಡು ಸೀದಾ ನಾವು ಮನೆಗೆ ಹೋಗ್ಬೇಕಂತೆ. ಕೆಲವರು ತಿಳಿದವ್ರು ಹೇಳ್ತಾರೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು, ಬೇರೆ ಎಲ್ಲೂ ಹೋಗಬಾರ್ದು ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ. ನೀವು ಶೇರ್ ಮಾಡಿದರೆ ಮುಂದೆ ತಿರುಪತಿಗೆ ಹೋಗೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ.